ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕುಮಾರ್ ಸ್ಟಾಕ್ ಲೆನ್ಸ್ ಯೂಟ್ಯೂಬ್ ಚಾನಲನ್ನು. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ಬಗ್ಗೆ ನಾನು ಹೇಳ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಪೋಸ್ಟ್ ಆಫೀಸಿನ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ಗಳಲ್ಲಿ ಓಲ್ ಲೈಫ್ ಅಶೂರೆನ್ಸ್ ಕೂಡ ಒಂದು. ಈ ಒಂದು ವಿಡಿಯೋದಲ್ಲಿ ಓಲ್ ಲೈಫ್ ಅಶೂರೆನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಏನೆಲ್ಲ ಕ್ರೈಟೀರಿಯಾ ಇದೆ, ಇದನ್ನು ಪರ್ಚೇಸ್ ಮಾಡೋದಕ್ಕೆ ಏನೆಲ್ಲ ಲಿಮಿಟ್ಸ್ ಇದೆ, ಏನೆಲ್ಲ ಬೆನಿಫಿಟ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಓಲ್ ಲೈಫ್ ಅಶೂರೆನ್ಸ್ ಅಂತ, ಇದು ಸುರಕ್ಷಾ ಅಂತಲೂ ಬೇಕಿದ್ರೆ ಕರೀತಾರೆ. ಇದನ್ನು ಪರ್ಚೇಸ್ ಮಾಡೋವಂಥವ್ರು ಮಿನಿಮಮ್ ಎಂಟ್ರಿ ಏಜ್ ಏನೇ ಇರಬೇಕಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ 19 ಇಯರ್ಸ್ ಕಂಪ್ಲೀಟ್ ಆಗಿರಬೇಕಾಗತ್ತೆ. ಮ್ಯಾಕ್ಸಿಮಮ್ ಏಜ್ ಬಂದು 55 ಇಯರ್ಸ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ 56 ಇಯರ್ ಅಂಥ ವ್ಯಕ್ತಿ ಈ ಪಾಲಿಸಿನ ತಗೊಳ್ಳಿಕ್ಕಾಗಲ್ಲ, ಅಥವಾ 18 ಇಯರ್ಸ್ ಇರೋಂಥ ವ್ಯಕ್ತಿ ಈ ಪಾಲಿಸಿನ ತಗೊಳ್ಳಿಕ್ಕಾಗಲ್ಲ. ಮಿನಿಮಮ್ 19 ಇಯರ್ಸ್ ಆಗಿರಬೇಕು. ಮ್ಯಾಕ್ಸಿಮಮ್ 55 ಇಯರ್ಸ್ ಅಥವಾ ಒಳಗಡೆ ಇಂಥವರು ಈ ಪಾಲಿಸಿನ ತಗೊಳ್ಬೋದು. ನೆಕ್ಸ್ಟ್ ಲಿಮಿಟ್ ಆಫ್ ಸಮ್ ಅಶ್ಯೂರ್ಡ್ ಅಂತ ನೋಡೋದಾದರೆ, ಅಂದರೆ ಲೈಫ್ ಕವರೇಜ್ ಅಂತ ಕರಿತೀವಿ ಇದನ್ನು. ಲೈಫ್ ಕವರೇಜ್ ಅಂತ ಹೇಳಿದ್ರೆ ಮಿನಿಮಮ್ಮು 20,000ಇಂದ ಅಪ್ ಟು 50 ಲ್ಯಾಕ್ವರೆಗೂ ಕವರೇಜನ್ನು ತೊಗೊಬೋದು. ನೆಕ್ಸ್ಟ್ ಮೆಚ್ಯೂರಿಟಿ ಅಥವಾ ಪಾಲಿಸಿ ಟರ್ಮ್. ಈ ಪಾಲಿಸಿನ ತಗೊಂಡು ಯಾವಾಗ ಮೆಚ್ಯೂರಿಟಿ ಆಗುತ್ತೆ ಅಂತ ನಾವು ನೋಡೋದಾದರೆ, ಒಬ್ಬ ವ್ಯಕ್ತಿಗೆ 80 ಇಯರ್ಸ್ ಯಾವಾಗ ಆಗುತ್ತೆ ಆವಾಗ ಇದು ಮೆಚ್ಯೂರಿಟಿ ಆಗುತ್ತೆ. ಅಥವಾ ಅದಕ್ಕಿಂತ ಮುಂಚೆ ಏನಾದರೂ ಅವನು ಡೆತ್ ಆಯಿತು ಅಂತ ಹೇಳಿದರೆ, ಆ ಪಾಲಿಸಿ ಅಲ್ಲಿಗೆ ಮೆಚ್ಯೂರಿಟಿ ಅಥವಾ ಕ್ಲೋಸ್ ಆಗುತ್ತೆ, ಪಾಲಿಸಿ ಟರ್ಮಿನೇಟ್ ಆಗುತ್ತೆ. ಇದರಲ್ಲಿ ಲೋನ್ ಫೆಸಿಲಿಟಿ ಇದೆಯಾ? ಹೌದು, ಖಂಡಿತ ಇದೆ. ಲೋನ್ ಫೆಸಿಲಿಟಿ ಅಂತ ಹೇಳಿದರೆ, ಒನ್ಸ್ ನೀವು ಪಾಲಿಸಿ ಇಶ್ಯೂ ಆಗಿ ಪಾಲಿಸಿ ಪ್ರೀಮಿಯಮನ್ನು ಒಂದು 4 ವರ್ಷ ಪೇಮೆಂಟ್ ಮಾಡಿದಿರ ಅಂತ ಹೇಳಿದರೆ, 4 ವರ್ಷ ಆದಮೇಲೆ ಇದರಲ್ಲಿ ಪಾಲಿಸಿಯಲ್ಲಿ ಲೋನನ್ನು ನೀವು ತೊಗೊಬೋದು. ನೆಕ್ಸ್ಟ್ ಸರೆಂಡರ್ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ನಿಮಗೆ ಪಾಲಿಸಿ ಇಷ್ಟ ಆಗ್ತಾ ಇಲ್ಲ, ಅಥವಾ ಪಾಲಿಸಿ ಬೆನಿಫಿಟಲ್ಲಿ ನಿಮಗೆ ಏನೋ ಇಷ್ಟ ಆಗಿಲ್ಲ, ನನಗೆ ಬೇಡ, ನನ್ನ ಪಾಲಿಸಿಯನ್ನು ನಿಲ್ಲಿಸ್ಬಿಡ್ತೀನಿ, ಇದನ್ನು ಸರೆಂಡರ್ ಮಾಡಿಬಿಡ್ತೀನಿ, ವಾಪಸ್ ಅಮೌಂಟ್ ತೊಗೊತೀನಿ ಅಂತ ಹೇಳಿದ್ರೆ, ನೀವು ಮಿನಿಮಮ್ಮು 3 ಇಯರ್ಸು ಪೇ ಮಾಡಿರಬೇಕಾಗತ್ತೆ. ಪಾಲಿಸಿಯಲ್ಲಿ ನೀವೇನು 3 ಇಯರ್ಸ್ ಏನು ಪೇ ಮಾಡಿರ್ತೀರ, ಅದಾದ ನಂತರನೇ ಪಾಲಿಸಿನ ಸರೆಂಡರ್ ಮಾಡಿ ಇದರಲ್ಲಿರೋವಂಥ ಅಮೌಂಟನ್ನು ನೀವು ವಾಪಸ್ ತೊಗೊಬೋದು. ಪಾಲಿಸಿ ಮೆಚ್ಯೂರ್ ಆಗೋಕ್ಕಿಂತ ಮುಂಚೆ ನನಗೆ ಬೇಡ ಅಂತ ಹೇಳಿದರೆ ಸರೆಂಡರ್ ಮಾಡಿದರೆ. ನೆಕ್ಸ್ಟ್ ಪಾಲಿಸಿನ ನೀವು ಹೋಲ್ ಲೈಫ್ ಅಶೂರೆನ್ಸ್ ಅಂತ ಏನಿದೆ ಇದನ್ನು ನೀವು ಎಂಡೋಮೆಂಟ್ ಪ್ಲಾನ್ಗೂ ಕೂಡ ಇದನ್ನು ಕನ್ವರ್ಟ್ ಮಾಡ್ಕೊಬೋದು. ಎಷ್ಟು ಏಜ್ ಒಳಗಡೆ ಅಂತ ಹೇಳಿದ್ರೆ ಅಪ್ ಟು 59 ಇಯರ್ಸ್ ಒಳಗಡೆ. 60 ಇಯರ್ ಆಯಿತು ಅಂತ ಹೇಳಿದ್ರೆ ಈ ಪಾಲಿಸಿಯನ್ನು ನೀವು ಕನ್ವರ್ಟ್ ಮಾಡಲಿಕ್ಕಾಗಲ್ಲ. ಇದ್ರ ಒಳಗಡೆ 60 ಇಯರ್ಸ್ ಒಳಗಡೆ ನೀವೇನಾದರೂ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದರೆ ಇದನ್ನು ಕನ್ವರ್ಟ್ ಮಾಡ್ಕೊಬೋದು. ಇದರಲ್ಲೊಂದು ಬೆನಿಫಿಟ್ಟು, ಎಕ್ಸ್ಟ್ರಾ ಬೆನಿಫಿಟ್ಟು. ನೆಕ್ಸ್ಟು ಪಾಲಿಸಿ ಪ್ರೀಮಿಯಮ್ ಪೇಯಿಂಗ್ ಟರ್ಮ್ ಅಂತ ಹೇಳಿದ್ರೆ, ನಾವು ಎಷ್ಟು ವರ್ಷ ನಾವು ಪೇಮೆಂಟನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್ ಇದರಲ್ಲಿ ನೋಡೋದಾದರೆ 55 ವರ್ಷವರೆಗೂ ಪೇಮೆಂಟ್ ಮಾಡ್ಬೋದು, ಅಥವಾ 58 ವರ್ಷ 60 ವರ್ಷವರೆಗೂ ಪೇಮೆಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ 55 ವರ್ಷ ನಾನು ಪೇ ಮಾಡ್ತೀನಿ ಅಂತಂದರೂ ಮಾಡ್ಬೋದು, ಇಲ್ಲ 58 ವರ್ಷ ಅಥವಾ 60 ವರ್ಷವರೆಗೂ ನೀವು ಪೇ ಮಾಡ್ಕೊಬೋದು. ನೋಡಿದ್ರಲ್ಲ, ಇದು ಓಲ್ ಲೈಫ್ ಅಶೂರೆನ್ಸ್ನ ಮಿನಿಮಮ್ ಏನು ಕ್ರೈಟೀರಿಯಾ ಇರುತ್ತೆ ಒಂದು ಪಾಲಿಸಿನ ಬೈ ಮಾಡಲಿಕ್ಕೆ, ಇದು ಮಿನಿಮಮ್ ಕ್ರೈಟೀರಿಯಾ ಇಷ್ಟೇ ಇರುತ್ತೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಮುಂದೆ ನಾವು ಪೋಸ್ಟ್ ಆಫೀಸ್ ಲೈಫ್ ಇನ್ಶೂರೆನ್ಸ್ನ ಏನೆಲ್ಲ ಸ್ಕೀಮ್ಗಳಿದೆ, ನೆಕ್ಸ್ಟ್ ಬೇರೆ ಯಾವ ಥರ ಇನ್ಶೂರೆನ್ಸ್ ಪ್ಲ್ಯಾನ್ಗಳಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ.